ಹಾನಿ ಬ್ರಿಟಿಷರು ಆಡಿ 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 ಈ ಸ್ಲೇವ್ ಮೈಂಡ್ ಸೆಟ್ ಅಂದ್ರೆ ಕನ್ನಡದಲ್ಲಿ ಎಕ್ಸಾಕ್ಟ್ ಏನ್ ಹೇಳ್ತಾರೆ? ಗುಲಾಮಗಿರಿ. ಎಸ್, ಆ ಗುಲಾಮಗಿರಿ ಪದ್ಧತಿಯಲ್ಲಿ ಇದ್ದು 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 ಏನಾಗಿದೆ, ಯಾರಾದ್ರೂ ಬಂದು ಹಾಳಬೇಕು ನಮ್ಮನ್ನ, ಆಗಲೇ ಅಂದ್ರೆ ನೀನ್ ಓನ್ ಬಿಸ್ನೆಸ್ ಮ್ಯಾನ್ ಆಗೋ, ಆಂಟ್ರಪ್ರನರ್ ಆಗು ಅಂದ್ರೆ ನಮ್ ಜನ ಕಷ್ಟ, ನಮ್ ಜನ ಒಪ್ಕೊಳ್ಳೋದಿಲ್ಲ. ಆದ್ರೆ ಕೆಲ್ಸಕ್ಕೆ ಬಾ, ನಿನಗೆ 10,000 ಸಂಬಳ ಕೊಡ್ತೀನಿ ಅಂದ್ರೆ ಬಾಸ್ ಕಾಲಲ್ಲಿ ಎಳೆದು ಕೈ ಮಾಡ್ತಾರೆ. ಬೆಂಗಳೂರಲ್ಲಿ ಎಷ್ಟು ಜನ ಅವ್ರು ವರ್ಸ್ಟ್ ಕಂಡೀಷನ್ ಇದ್ರು ಈ ಕೆಲಸ ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ಕೊಂಡ್ ಮಾಡ್ತಿರೋರ್ನ ನಾನು ಕಣ್ಣಾರೆ ನೋಡಿ. ಕಾಶ್ ಆ ಸ್ಲೇವ್ ಮೈಂಡ್ ಸೆಟ್ ನ ನೋಡೋದಾಕಿ ಅಂಟ್ರಪ್ರನರ್ ಆಗೋ ಐಡಿಯಾ ಸಿಕ್ಕದ ಮೇಲೆ ಆ ಕಡೆ ಹೊರಟು ಬಿಡ್ಬೇಕು. ಪಾರಿವಾಳ ನಿಮ್ ಕೈ ಸಿಕ್ಕರೆ ನಾವು ಹೆಂಗ್ ಮಾಡ್ತಾರೆ, ಚಿಕ್ಕ ಮಕ್ಳ ಕೈ ಸಿಕ್ಕರೆ ಅದನ್ನ ನೀಡೋದು, ಅದನ್ನ ರೆಕ್ಕೆ ನೋಡೋದು, ಅದನ್ನ ಹಿಂಗಿಸಿ ತಪ್ಪ್ಯಾರು ಆ ಹುಡುಗಂದು. ಹೌದಾ? ರೆಕ್ಕೆ ಬಂದ್ಮೇಲೆ ಹಾರಲಿಲ್ಲ ಅಂದ್ರೆ ಆ ಪಾರಿವಾಳದ್ದು, ರೆಕ್ಕೆ ಬಂದ್ಮೇಲೆ ಹಾರ್ಲಿಲ್ಲ ಅಂದ್ರೆ ಆ ಹುಡುಗಂದೆಲ್ಲ ತಪ್ಪು. ಆಡೋ ಏಜಲ್ಲಿ ಆ ಹುಡುಗ ಎತ್ಕೋತಾರೆ, ತಪ್ಪಾರು ಆ ಪಾರಿವಾಳ ಹಾರಬೇಕು. ದೇವರು ಅದ್ರ ರೆಕ್ಕೆ ಹಾಕೊಟ್ಟಂಗೆ ಗೊತ್ತಾ, ತನ್ನನ್ನ ತಾನು ರಕ್ಷಿಸ್ಕೊಳ್ಳಿಕ್ಕೆ, ಹಾರ್ಲಿಕ್ಕೆ, ಅದಕ್ಕೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ರೆಕ್ಕೆ ಬರೋ ತನ್ನ ಬಂದ ಮೇಲೆ ಹಾರ್ಲಿಲ್ಲ ಅಂದ್ರೆ ಅದರ ತಪ್ಪಾಗುತ್ತೆ ಅಲ್ವಾ? ಚೆನ್ನಾಗಿದೆ ಸ್ಟೋರಿ. ಆ ಪಾರಿವಾಳಕ್ಕೊಂದ್ಸರಿ ಚಪ್ಪಾಳೆ ಹೊಡೀರಿ. ಐಡಿಯಾ ಬಂದ ಮೇಲೂ ಆ ದಾರಿಯಲ್ಲಿ ಹೋಗ್ತಾ ಇರೋಂಥ ಜನಕ್ಕೊಂದ್ಸರಿ ಚಪ್ಪಾಳೆ ಹೊಡೀರಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾಕೆ ಚಪ್ಪಾಳೆ ತಟ್ಟಿರಲ್ಲ? ಐಡಿಯಾ ಬಂದ ಮೇಲೆ ಆ ರೂಟಲ್ಲಿ ಹೋಗ್ತಿರುತ್ತೆ ಜನಕ್ಕೆ ಏನ್ ಮಾಡ್ಬೇಕು? ಜೋರಾಗಿ ಚಪ್ಪಾಳೆ ಕೊಡಿ. ವೆರಿ ಗುಡ್. ಟ್ರೈನಿಂಗ್ ಇಸ್ ಹೈಲಿ ಸಕ್ಸಸ್ಫುಲ್. ಹುಷಾರಾಗಿದ್ರೆ ಆಕ್ಷನ್. ಗ್ರೋತ್ ಮೈಂಡ್ ಸೆಟ್, ಫಿಕ್ಸ್ಡ್ ಮೈಂಡ್ ಸೆಟ್, ಇದ್ರ ಬಗ್ಗೆ ನಿಮ್ಮ ಅಪ್ಲೈನ್ಸ್ ಗಳು ಮಾತಾಡ್ತಿರ್ತಾರೆ. ಆದ್ರೆ ಗ್ರೋತ್ ಮೈಂಡ್ ಸೆಟ್ ಏನ್ ಹೇಳಿಕೊಡುತ್ತೆ? ಚಾಲೆಂಜಸ್ ಹೆಲ್ಪ್ ಮೀ ಟು ಗ್ರೋ. ಚಾಲೆಂಜಸ್ ಹೆಲ್ಪ್ ಮೀ ಟು ಗ್ರೋ. ಫೇಲ್ಯೂರ್ ಇಸ್ ಆನ್ ಆಪರ್ಚುನಿಟಿ ಟು ಗ್ರೋ. ಪ್ರತಿಯೊಂದು 1 to 1 ನಾನೇನ್ ಫೇಲ್ಯೂರ್ ಆಗ್ತೀನಿ ಅಲ್ಲಿ ನನಗೆ ಹೊಸ ವಿಷಯ ಕಲಿಸುತ್ತೆ. ಹೆಂಗ್ 1 to 1 ಮಾಡಬಾರದು, ಹೆಂಗ್ 1 to 1 ಮಾಡಬೇಕು ಅಂತ. ಹೌದಾ ಇಲ್ವೋ? ಇವತ್ತು ಯಾರು ಬೆಸ್ಟ್ ಪ್ರೆಸೆಂಟರ್ ಆಗಿದಾರೋ ಅವ್ರ ಹತ್ರ ಕೂತ್ಕೊಂಡು ಕೇಳಿ, ಎಷ್ಟು 1 to 1 ಗಳಲ್ಲಿ ನೋ ಅನ್ನಿಸ್ಕೊಂಡ ಮೇಲೆ ಅವ್ರು ಇವತ್ತು ಬೆಸ್ಟ್ ಪ್ರೆಸೆಂಟರ್ ಆಗಿದ್ದಾರೆ. ಮರಿಬೇಡಿ. ಇದುವೇ ಸತ್ಯ, ಇದುವೇ ಸತ್ಯ, ಇದುವೇ ಸತ್ಯ. ನಿಮ್ಮಲ್ಲಿ ಬೆಸ್ಟ್ ಟ್ರೈನರ್ಸ್, ಬೆಸ್ಟ್ ಮೋಟಿವೇಟರ್ಸ್, ಬೆಸ್ಟ್ ಪ್ರೆಸೆಂಟರ್ಸ್, ಅವರು ನಂಬರ್ ಆಫ್ ಪ್ರೆಸೆಂಟೇಷನ್ ಅಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಅದರ ಅರ್ಥ ಅನುಭವ ಸಿಕ್ಕಿದೆ. ಫಿಕ್ಸ್ಡ್ ಮೈಂಡ್ ಸೆಟ್ ಏನ್ ಹೇಳುತ್ತೆ? ಫೇಲ್ಯೂರ್ ಇಸ್ ದ ಲಿಮಿಟ್ ಆಫ್ ಮೈ ಎಬಿಲಿಟೀಸ್. ವೆನ್ ಐ ಆಮ್ ಫ್ರಸ್ಟ್ರೇಟೆಡ್, ಗಿವ್ ಅಪ್. ಈ ತರ ಫಿಕ್ಸ್ಡ್ ಮೈಂಡ್ ಸೆಟ್ ಹೇಳುತ್ತೆ. ಇಲ್ಲೊಂದು ಪಿಕ್ಚರ್, ಸೂಪರ್ ಆಗಿರೋ ಪಿಕ್ಚರ್, ಒಂದು ಇಂಪಾರ್ಟೆಂಟ್ ಮೆಸೇಜ್ ತೋರಿಸ್ತಿದ್ರೆ. ಈ ಹುಲಿ, ಇದನ್ನ ಯಾವ ಹುಲಿ ಅಂತಾರೆ? ಸಿಂಹ ಅಂತಾರ, ಹುಲಿ ಅಂತಾರ, ಏನಂತಾರೆ? ಹುಲಿನೇ ಅಂತಾರ. ಇವರು ಹುಲಿ ಅಂತಾರ, ಎಲ್ಲಾದ್ರೂ ಹುಲಿನೇ ಅನ್ನೋದು. ಕೆಸಾರ್ನು ನೋಡಿ. ಈ ಹುಲಿಯನ್ನ ನೋಡಿದಾಗ, ಈ ವ್ಯಕ್ತಿಯನ್ನ ನೋಡಿದಾಗ ನಿಮ್ಗೆ ಏನ್ ಕೆಪಾಸಿಟಿ, ಏನ್ ಕ್ವಾಲಿಟಿ ಕಾಣಿಸುತ್ತೆ? ಎರಡು ಮೆಸೇಜ್ ಕೊಡುತ್ತೆ. ಮನುಷ್ಯನ ಕೆಪಾಸಿಟಿ ಏನಂದ್ರೆ, ಹುಲಿಯನ್ನು ಪಳಗಿಸ್ತಕ್ಕಂತ ಕೆಪಾಸಿಟಿ ಒಬ್ಬ ಮನುಷ್ಯನಲ್ಲಿದೆ. ಹೆಸಾರ್ನು ಒಬ್ಬ ಮನುಷ್ಯ ಪವರ್ಫುಲ್, ಹುಲಿ ಪವರ್ಫುಲ್. ಶಕ್ತಿನಲ್ಲಿ ನೋಡಿದಾಗ ಹುಲಿ ಪವರ್ಫುಲ್, ಯುಕ್ತಿಯಲ್ಲಿ ನೋಡಿದಾಗ ಯಾರು ಪವರ್ಫುಲ್? ಮನುಷ್ಯ ಪವರ್ಫುಲ್. ಹೀಗೇಳಿ ಯುಕ್ತಿ ಪವರ್ಫುಲ್, ಶಕ್ತಿ, ದೇಹದ ಶಕ್ತಿ ಪವರ್ಫುಲ್. ಈಗ ಯಾರು ಯುಕ್ತಿ ಆಗಿದ್ದಾರೆ? ಮನುಷ್ಯ. ಅವರು ಒಂದು ಜೋರಾಗಿ ಯಾಕಂದ್ರೆ
ಪರ್ಚಿದ್ರೆ ಅವನೇನೂ ಇರಲ್ಲ. ಆದರೂ ಆ ಹುಲಿ ಅಂತ ಸಾಹಸ ಕೈಯಾಕಲ್ಲ. ಅದನ್ನ ಚಿಕ್ಕದಾಗಿದ್ದಾನೆ ಅದಕ್ಕೆ ಟ್ರೈನ್ ಮಾಡಿ ತಾನು ಹೇಳೋ ತರ ಮಾಡೋ ಲೆವೆಲ್ಗೆ ಆ ಹುಲಿಯನ್ನ ಪಳಗಿಸಿದಾನೆ. ಅಂದ್ರೆ ಮನುಷ್ಯನ ಬ್ರೈನಿಗೆ ಎಷ್ಟು ಪವರ್ ಇದೆ ಅನ್ನೋದು ತಿಳ್ಕೊಳ್ಳಿ. ಮನುಷ್ಯ ಅನ್ಕೊಂಡ್ರೆ ಯಾವುದು ಅಸಾಧ್ಯವಲ್ಲ ಅನ್ನೋ ಮೆಸೇಜ್. ಈಗ ನೋಡಿ, ಹುಲಿ ಬಗ್ಗೆ ಬರೋಣ. ಮನುಷ್ಯನ ಬಗ್ಗೆ ತಿಳ್ಕೊಂಡಾಯ್ತು. ಒನ್ ಸ್ಲೈಡ್, there are so many messages out there. There are so many messages. ಮನುಷ್ಯ ಅನ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಸ್ಲೈಡ್ ಎಕ್ಸಾಂಪಲ್. ಅದೇ ಹುಲಿ ಕಾಡಿನ ರಾಜ. ಎಸಾರ್ನು ಇಲ್ಲಿ ಹುಲಿ ರಿಸ್ಕ್ ತಗೊಳ್ಳಲ್ಲ. ಅವನ ಓನರ್ ಏನ್ ಹೇಳುತ್ತೋ ಅದು ಮಾಡುತ್ತೆ, ಅದಕ್ಕೆ ಬೇಕಾಗಿದ್ದು ಸಿಗುತ್ತೆ. ಅದು ಬೇಟೆ ಆಡೋ ನೆಸಿಟಿ ಇಲ್ಲ, ಎಲ್ಲಿ ಹೋಗೋ ನೆಸಿಟಿ ಇಲ್ಲ, ಎಲ್ಲೂ ಹೋಗಕ್ ಇಷ್ಟಪಡಲ್ಲ, ಹೋಗಕ್ ಹೋದ್ರೂ ಬಿಡಲ್ಲ. ಅದಕ್ಕೊಂದಿಷ್ಟು ಜಾಗ ಅಂತಿರುತ್ತೆ. ಏನಂದ್ರೆ ಅದಕ್ಕೊಂದಿಷ್ಟು ಜಾಗ ಅಂತಿರುತ್ತೆ, ಆರಾಮಾಗಲ್ಲಿರುತ್ತೆ. ಇರೋ ಜಾಗದಲ್ಲೇ ಕೊಡ್ತಾರೆ, ಇಷ್ಟು ಕೊಡೋ ಜಾಗದಲ್ಲಿ ಇಷ್ಟು ಕೊಡ್ತಾರೆ, ಹೆಂಗೋ ಅಷ್ಟಾದ್ರೂ ಕೊಡ್ತಾರ. ನನಗೆ ಎಷ್ಟು ಬೇಕೋ ಅಷ್ಟು ಕೊಡಲ್ಲ, ನನಗೆ ಅದು ಬದುಕಿರ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ, ಅದು ಸರ್ಕಸ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ಆರಾಮಾಗಿದೆ. ಎಸಾರ್ನು ರಿಸ್ಕೇ ಇಲ್ಲ, ಹೇಳಿದ್ ಮಾಡುತ್ತೆ, ನನಗೆ ಬೇಕಾಗಿದ್ದು ಸಿಗುತ್ತೆ. ರಿಸ್ಕೇ ಇಲ್ಲ. ನೋಡಿ, ಇಂಥ ಹುಲಿಗಳನ್ನ ಮಕ್ಕಳು ಎಷ್ಟು ಹತ್ರದಿಂದ ಅಂತ ಪಪ್ಪಿ ಕೊಡಕ್ಕೆ ಸೆಲ್ಫಿ ತಗೋತಾರೆ. ಅವರಿಗೊಂದು ಚಪ್ಪಾಳೆ ಇಲ್ವಾ? ಅದೇ ಏನಾದ್ರು ಈ ಹುಲಿ ಕಾಡಲ್ಲಿದ್ರೆ ಒಂದೇ ಒಂದು ಗರ್ಜನೆ ಹಾಕತ್ತಾರೆ. ಯಾರು ಸೆಲ್ಫಿ ತಗೋತೀರಾ? ನಾನು ತಗೊಳ್ಳಲ್ಲ, ನೀವು ತಗೊಳ್ಳಿ. ಈಗ ಹೇಳಿ, ಈ ಹುಲಿ ಹಿಂಗೆ ತನಗೆ ಯಾರು ಹಂಗೂ ಇಲ್ಲ. ಆ ಹುಲಿ ರಾಜನ ತರ ಇರುತ್ತೆ, ಹೊಟ್ಟೆ ಹಸಿತ ಓಡುತ್ತೆ, ಹಂಟು ಮಾಡುತ್ತೆ, ತಿನ್ನುತ್ತೆ, ಮತ್ತೆ ವಾಪಸ್ ಬಂದು ರಾಜನಂಗಿರುತ್ತೆ. ಈಗ ಈ ಎರಡೂ ಹುಲಿಗಳನ್ನು ನೋಡಿದಾಗ ಏನನ್ನಿಸ್ತು? ಇದು ಹುಲಿನೇ, ಅದು ಹುಲಿನೇ. ಯಾವ ಹುಲಿ ಕಂಡ್ರೆ ನಿಮಗೆ ಇಷ್ಟ? ಯಾವ ಹುಲಿ ಕಂಡ್ರೆ ಇಷ್ಟ? ಹೊರಗೆಲ್ಲ ಹೇಳಿ, ನಿಮ್ಗೆ ಯಾವ್ದು ಇಷ್ಟ ಅದು ಹೇಳಿ, ತೊಂದರೆ ಇಲ್ಲ. ಬೇಟೆ ಆಡ್ತಿರೋ ಹುಲಿ ಇಷ್ಟ? ಚಿಕ್ಕ ವಯಸ್ಸಿಂದ ಬೆಳೆಸಿದ್ರೆ ಅದು ಇಷ್ಟ. ಬೇಟೆ ಆಡ್ತಾ ಹುಲಿ ಕಂಡ್ರೆ ಎಷ್ಟು ಜನ ಅದು ಅಂದ್ರೆ ಅದರ ಬಗ್ಗೆ ಯೋಚನೆ ಮಾಡಿದಾಗ ಹುಲಿಗೆ ನೀವ್ ಹೇಳಿ, ಕಾಡ್ನಲ್ಲಿ ಇರ್ಬೇಕಾ ನಾಡ್ನಲ್ಲಿ ಇರ್ಬೇಕಾ? ಅಂದ್ರೆ ಸರ್ಕಸ್ ಝೂನಲ್ಲಿ ಇರ್ಬೇಕಾ? ಹುಲಿ ರಾಜ ಕಾಡ್ನಲ್ಲಿ, ಇಲ್ಲಿ ರಾಜ ಅವನು. ಹುಲಿಗೆ ಯಾರೋ ತಲೆ ಇಲ್ದಿರೋರು ಪಟ ಕೊಟ್ಟವ್ರಿ ಕಾಡಿನ ರಾಜ ಅಂತ. ಇಲ್ಲಿ ಸರ್ಕಸ್ ನ ರಾಜ ಅವನೇ. ಮರ್ಯಾಳು ಯಾರು ಅಂದ್ರೆ ಆ ಹುಲಿ. ಬಾ ಅಂದ್ರೆ ಬರ್ತದೆ, ಜಂಪ್ ಮಾಡಿದ್ರೆ ಜಂಪ್ ಮಾಡ್ತದೆ, ಹೋಗ ಅಂದ್ರೆ ಹೋಯ್ತದೆ, ತಿನ್ನು ಅಂದ್ರೆ ತಿಂತದೆ, ಆಗ್ಲಿಲ್ಲ ಅಂದ್ರೆ ಅಯ್ಯೋ ನನ್ನ ಊಟ ಹಾಕ್ರಪ್ಪ ಅಂತ ಕೇಳುತ್ತೆ. ಅದರ ಸ್ಟೈಲ್ ಕೇಳುತ್ತೆ. ಅದು ಬೇಡಿ 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 ಊಟ ಮಾಡುತ್ತೆ. ಚೆನ್ನಾಗಿ ಸರ್ಕಸ್ ಮಾಡಿದ್ರೆ ಇನ್ನೊಂದ್ 2 ಪೀಸ್ ಜಾಸ್ತಿ ಸಿಗುತ್ತೆ, ಚೆನ್ನಾಗಿ ಸರ್ಕಸ್ ಮಾಡ್ಲಿಲ್ವಾ 1 ಪೀಸ್ ಕಮ್ಮಿ ಸಿಗುತ್ತೆ. ಅಯ್ಯೋ ಇವತ್ತು ಚೆನ್ನಾಗಿ ಕೆಲಸ ಮಾಡ್ಲಿಲ್ಲ, ನಾಳೆ ಚೆನ್ನಾಗಿ ಕೆಲಸ ಮಾಡೋಣ ಅಂತೇಳಿ ನಾಳೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾವ ಊರಿ ಚೆನ್ನಾಗಿ ಕಾಣಿಸ್ತದೆ ಅಂದ್ರೆ ನಿಮಗೆ ಹುಲಿನೂ ಕಾಡಲ್ಲಿರೋದೇ ಇಷ್ಟ ಆಯ್ತು. ಹೊಡೆಯಾದ್ರೆ ಜೋರ ಚಪ್ಪಳೆ. ನಮ್ಮ ಜನ ನಾಡಲ್ಲಿರೋ ಕೆಲಸದಾಳಂಗಿರೋ ಅಂತ ಹುಲಿಯನ್ನು ಇಷ್ಟಪಡ್ಲಿಲ್ಲ. ಹೌದಾ? ಹೌದಾ? ನಿಜನಾ? ನಾಡಲ್ಲಿರೋ ಹುಲಿಯನ್ನೇ ಕಾಡಲ್ಲಿರೋ ಹುಲಿಯನ್ನೇ ಕಾಡಲ್ಲಿದ್ರೇನೆ ಚೆನ್ನ. ಯಾರ ಹಂಗು ಯಾರ ಕೈ ಕೆಳಗೂ ಇರಬಾರ್ದು ಅಂತ ಯೋಚನೆ ಮಾಡುವ ನೀವು ರಿಯಲ್ ಲೀಡರ್ಶಿಪ್ ಆಕ್ಷನ್. ಸರಿ, ಈಗ ನಿಮ್ ಕತೆ ಯೋಚನೆ ಮಾಡೋಣ ಬನ್ರಿ.
ಆ ಹುಲಿಗೆ ಎಷ್ಟು ಒಳ್ಳೆಯ ಮನೋಭಾವ ತೋರಿಸ್ತವ್ರು ನಮ್ಮ ಸ್ನೇಹಿತರು. ನನ್ನ ಜೀವನದಲ್ಲೂ ಹುಲಿ ಕಾಡಲ್ಲಿದ್ರೆ, ನಾಡಲ್ಲಿದ್ರೆ, ಊರಲ್ಲಿದ್ರೆ, ಸರ್ಕಸಲ್ಲಿದ್ರೆ ಆ ಅರ್ಥಗರ್ಭಿತವಾಗಿದೆ. ಹೌದಾ? ನಮಗೆ ಕಾಡಲ್ಲಿರೋ ಹುಲಿನೇ ಇಷ್ಟ ಅಂದ್ರೆ ನಾವು ಫ್ರೀಡಮ್ ಇಂದ ಇರೋದು ಇಷ್ಟಪಡೋ ಜನ. ಅದಕ್ಕೆ ನಾವು ಕೂತಿದ್ದೀವಿ ಅಂತ ಒಬ್ಬ ಹೇಳಿ ಸರ್. ಎಸ್ ಸರ್. ಅಷ್ಟೇ ತಾನೆ? ಅಷ್ಟೇ ತಾನೆ? ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್ ಆರ್ ನೋ? ಕಾಡಲ್ಲ, ನಾಡಲ್ಲ, ಕಾಡಲ್ಲಿ. ಸರ್ಕಸ್ ಅಲ್ಲ, ಕಾಡಲ್ಲ. ಹುಲಿ ರಾಜನಂಗಿದ್ದರೇನೆ ಆ ಹುಲಿಗೂ ದತ್ತು ಗಾಂಭೀರ್ಯ. ನೋಡಿ, ಅದೇ ಹುಲಿ ಹಿಂಗಿದ್ರೆ ಅದ್ರ ಪಕ್ಕ ಭಯಭಕ್ತಿಯಿಂದ ಸೆಲ್ಫಿ ಬೇರೆ ತಗೊಂಡ್ಬಿಡ್ತಾರೆ ಜನ. ಅದೇ ರಿಲೇಷನ್ ಆಗ್ಲಿ, ಫ್ರೆಂಡ್ ಸರ್ಕಲ್ ಆಗ್ಲಿ, ನಮ್ಮನ್ನ ಮಾತಾಡ್ಸಕ್ ಒಂದಷ್ಟು ಯೋಚನೆ ಮಾಡಬೇಕು. ಆ ಲೆವೆಲ್ ನಾವು ಬೆಳಿಬೇಕು. ಬೆಳೆದಾದ್ಮೇಲೆ ಈಗೋ ತೋರಿಸ್ಬೋದು, ಆಟಿಟ್ಯೂಡ್ ತೋರಿಸ್ಬೋದು, ನಮ್ರತೆ ತರಬೇಕು. ನಮ್ಮ ಕೆಲಸ ಆ ಲೆವೆಲ್ ಸಪೋರ್ಟ್ ಮಾಡಬೇಕು. ನಮ್ಮ ಕೆಲಸ ಆ ಲೆವೆಲ್ಗೆ ಮನಿ ಮೇಕಿಂಗ್ ಫಾರ್ಮುಲಾ ಫಾಸ್ಟ್ ಆಗಿ ಹೋಗೋಣ.